ವೆಲ್ಕಮ್ ಟು ಗೀತ್ ಸತ್ನಿಕ್ ವೈಬ್ಸ್. ಇವತ್ತು ನಮ್ಮ ಬ್ರೇಕ್ಫಾಸ್ಟಿಗೆ ಮಾಡಿರೋ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಗೋಧಿ ದೋಸೆಗೆ ಇದಕ್ಕೆ ಬೇಕಾಗಿರೋದು ಒಂದು ಈರುಳ್ಳಿ, ಒಂದಲ್ಲ ಅರ್ಧ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸೌತೆಕಾಯಿ. ನಾನು ಈ ರೆಸಿಪಿನ ಇವಾಗ ಜಸ್ಟ್ ಒಂದು ವಿಡಿಯೋದಲ್ಲಿ ನೋಡಿದೆ. ಆಮೇಲೆ ನಮ್ಮ ಮೇಡಮ್ ಒಬ್ಬರು ಮಾಡ್ತಾಯಿದ್ರು, ಆ ಕಡೆ ಮಂಗಳೂರು ಕಡೆಯವರು. ಅವರು ಯಾವಾಗಲೂ ಹೇಳೋರು ಸೌತೆಕಾಯಿ ದೋಸೆ ಅಂತ. ಅದಕ್ಕೆ ನನಗೂ ಒಂದು ರೆಸಿಪಿ ಸಿಕ್ತು ಇವತ್ತು. ಅದಕ್ಕೆ ಫಸ್ಟ್ ಟೈಮ್ ನಾನು ಅಡುಗೆ ವಿಡಿಯೋ ಹಾಕ್ತಾಯಿದ್ದೀನಿ. ನೋಡಿ, ಈ ಸೌತೆಕಾಯಿನ ಇದನ್ನೆಲ್ಲ ಸಿಪ್ಪೆ ತೆಗಿತಾ ಇದ್ದೀನಿ. ಸೊ ನಾನು ಎಲ್ಲ ಅಡುಗೆ ರೆಸಿಪಿ ಥರ ತೋರಿಸಲ್ಲ, ಇದನ್ನು ಮಾಮೂಲಿ ಹೇಗೆ ಮಾಡಿದ್ನ ಹಾಗೇ ತೋರಿಸ್ತೀನಿ ಇದನ್ನು. ಸೊ ಈಗ ಫಸ್ಟು ನಾನು ಸೌತೆಕಾಯಿನೆಲ್ಲ ಸಿಪ್ಪೆ ತಗೊಳ್ತಾ ಇದ್ದೀನಿ. ಇದಿರುತ್ತಲ್ವ ಸಿಪ್ಪೆ ತೆಗೆಯೋದು, ಅದರಿಂದ ತಗೊಳ್ತಾ ಇದ್ದೀನಿ. ನೋಡಿ, ಹಾಫ್ ಸೌತೆಕಾಯಿ ಸಾಕು ಇದಕ್ಕೆ. ನಾನು ಮಾಡ್ತಾ ಇರೋ ದೋಸೆಗೆ ಹಾಫ್ ಸೌತೆಕಾಯಿ ಹಾಕಿದ್ರೆ ಸಾಕು. ಅದನ್ನು ನಾನು ಇವಾಗ ಗ್ರೇಟ್ ಮಾಡ್ಕೋಬೇಕು. ಇದು ಗ್ರೇಟರಲ್ಲಿ ಸಿಪ್ಪೆ ಎಲ್ಲ ತೆಗೆದೆ. ಸೊ ಈಗ ಸೌತೆಕಾಯಿ ಎಲ್ಲ ತುರ್ಕೋಬೇಕು. ತುರ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಅಡುಗೆ ಅಪ್ಲೋಡ್ ಮಾಡ್ತಾ ಇರೋದಲ್ವ, ನನಗೆ ಅಷ್ಟು ಆ್ಯಂಗಲು ಅದನ್ನು ಇನ್ನೂ ಅಷ್ಟು ಐಡಿಯಾ ಇಲ್ಲ. ಆಮೇಲೆ ನಾನೇನು ಒಳ್ಳೆ ಕುಕ್ಕಲ್ಲ. ಇದೊಂದು ಸೌತೆಕಾಯಿ ರೆಸಿಪಿ ದೋಸೆಗೆ ನೋಡಿದ್ನಲ್ವಾ, ಸೊ ಟ್ರೈ ಮಾಡೋಣ. ಹಾಗೆಯೇ ಇವಾಗ ನಾನು ಸ್ವಲ್ಪ ಒಳ್ಳೊಳ್ಳೆ ಅಡುಗೆ ಕಲಿಯೋಣ ಅಂತ ಇದ್ದೀನಿ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವುದಾದ್ರೂ ಒಳ್ಳೆಯ ಅಡುಗೆ ಮಾಡಿದ್ರೆ ನೋಡಿ, ಈ ಥರ ಎಲ್ಲ ಅರ್ಧ ಸೌತೆಕಾಯಿನ ತುರ್ಕೊಳ್ತಾ ಇದ್ದೀನಿ. ತುರ್ಕೊಂಡಿದ್ದಾಯಿತು. ಈಗ ಅದನ್ನು ಗ್ರೇಟರ್ನ ವಾಶ್ ಮಾಡ್ಕೊಂಡ್ಬಂದಿರ್ತೀನಿ. ನನಗೆ ಆಗಾಗ ಅಲ್ಲಲ್ಲೇ ವಾಶ್ ಮಾಡೋದು ಅಭ್ಯಾಸ. ಅದೇ ಥರ ನಾವು ಹೇಗೆ ಮಾಮೂಲು ಮಾಡ್ತೀವಿ ಅಡುಗೆ, ಅದೇ ಥರ ನಾನೇನು ಎಡಿಟಿಂಗು ಅದೆಲ್ಲ ಏನೂ ಮಾಡ್ತಿಲ್ಲ. ಹೇಗೆ ಮಾಡಿದ್ದೀನೋ ಹಾಗೇನು ಜಸ್ಟ್ ತೋರಿಸ್ತಿದ್ದೀನಿ. ನಾನು ಹಾಫ್ ಈರುಳ್ಳಿ ತೊಗೊಳ್ತಾ ಇದ್ದೀನಿ. ಹಾಫ್ ಈರುಳ್ಳಿನ ಕಟ್ ಮಾಡೋಣ. ಇದು ಆ್ಯಕ್ಚುಲಿ ನಾನು ಕ್ಯಾಮ್ರಾನ ಟವಲ್ ಮೇಲೆ ಇಟ್ಬಿಟ್ಟಿದೆ, ಅದಕ್ಕೆ ಅದು ಎಲ್ಲ ಆಡ್ತಾ ಇದೆ. ಅಯ್ಯೋ, ಕ್ಯಾಮ್ರಾ ಎಲ್ಲ ಅಲ್ಲಾಡ್ತಾ ಇದೆ. ಸಣ್ಣಕ್ಕೆ ಹೆಚ್ಕೊಂಡ್ರೆ ಆಯಿತು. ಕ್ಯಾಮ್ರಾ ದೂರ ಇಟ್ಟೆ, ಎಲ್ಲ ಅಲ್ಲಾಡ್ತಾಯಿತ್ತು. ಏನದು, ಮನೇನೂ ಅಲ್ಲಾಡ್ತಾಯಿದೆ. ಆಯಿತು, ಈರುಳ್ಳಿ ಎಲ್ಲ ಈ ಥರ ಕಟ್ ಮಾಡ್ಕೊಳ್ಳೋದು. ಈರುಳ್ಳಿ ಅದೇ ಸೌತೆಕಾಯಿ, ತುರಿದಿರೋ ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ, ಹಾಫ್ ಈರುಳ್ಳಿ ಹಾಕಿದೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಇದು ತೊಳೆದಿಟ್ಕೊಂಡಿದ್ದೆ, ಅದನ್ನು ಸುಮ್ಮನೆ ಹೆಚ್ಚಿಬಿಡೋಣ. ನಾನು ಹೇಳಿದಾಗ ನಾನೇನಷ್ಟು ಒಳ್ಳೆ ಕುಕ್ಕಲ್ಲ, ಇನ್ನೊಂದು ಮಾಡ್ಕೊಳ್ಳೋದು. ಆಯಿತಾ, ಕೊತ್ತಂಬರಿ ಸೊಪ್ಪು ಹಾಕಿದೆ. ಆಮೇಲೆ ಈಗ ಹಸಿಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ, ಅದನ್ನು ಸಣ್ಣಗೆ ಹೆಚ್ಚೋಣ. ಮಕ್ಕಳಿಗೆ ಏನಾದರೂ ಕೊಡೋದಿದ್ದರೆ ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಖಾರದ ಪುಡಿ ಹಾಕ್ಕೋಬೋದು. ಇದು ನನಗಷ್ಟೇ ಅಲ್ವಾ, ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡೆ. ಕರಿಬೇವು ಕೂಡ ಇದು
ಹಸಿ ಕರಿಬೇವಾಗಿರೋದ್ರಿಂದ ಇದನ್ನು ಕೂಡ ಸಣ್ಣಗೆ ಹೆಚ್ಚ್ತಾ ಇದ್ದೀನಿ. ಅವರು ನನಗೆ ರೆಸಿಪಿಲಿ ಹೇಳ್ಕೊಟ್ಟಿದ್ರಲ್ಲ ವಿಡಿಯೋ, ಅವರು ಸ್ವಲ್ಪ ಎಳ್ಳು ಹಾಕಿದ್ರು, ನನ್ನ ಹತ್ರ ಎಳ್ಳು ಇರಲಿಲ್ಲ. ಎಳ್ಳು ಮತ್ತು ಅವ್ರು ಬೆಲ್ಲದ ಪುಡಿ ಹಾಕಿದ್ರು. ಹಾಕೋರೆ ಸ್ವಲ್ಪ ಸ್ವೀಟ್ ಹಾಕ್ಕೊಳ್ತಾರೆ ಅನಿಸುತ್ತೆ. ನನಗೇನು ಬೆಲ್ಲ ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ಬೆಲ್ಲ, ಎಳ್ಳಿರಲಿಲ್ಲ, ಅದು ಸ್ಕಿಪ್ ಮಾಡಿದ್ದೀನಿ. ಎಳ್ಳು ಬದಲು ನಾನು ಏನು ಹಾಕ್ತೀನಪ್ಪ ಅಂದರೆ ಜೀರಿಗೆ ಹಾಕ್ತೀನಿ. ಸೊ ನೋಡಿ, ಇವಾಗ ಜೀರಿಗೆ ಹಾಕಿದೆ, ಆಮೇಲೆ ಹಿಂಗೆ ಹಾಕಿದೆ. ಇದು ಗೋಧಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ, ಗೋಧಿ ಹಿಟ್ಟು ಹಾಕ್ತಿರೋದು ನಾನು ಇದಕ್ಕೆ, ಅದಕ್ಕೆ ಹಿಂಗೆ ಹಾಕಿದೆ. ಉಪ್ಪು ಹಾಕಿದೆ, ಆಮೇಲೆ ನೋಡಿ ಸ್ಪೂನ್ ತರಕ್ಕೆ ಹೋಗಿದ್ದೀನಿ. ಆ್ಯಕ್ಚುಲಿ ಸ್ಪೂನಲ್ಲಿ ಎಲ್ಲ ಕಲಿಸ್ಕೊಂಡ್ಬಿಡೋಣ. ಎಲ್ಲ ತಿಡ್ತಾಯಿದ್ದೀನಿ. ಸ್ಪೂನಲ್ಲಿ ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ. ಅದು ಈರುಳ್ಳಿ ಸ್ವಲ್ಪ ಉಂಡೆ ಉಂಡೆ ಥರ ಇರುತ್ತಲ್ಲ, ಅದನ್ನೆಲ್ಲ ಒಡೆದಾಕೊಳ್ತಾ ಇದ್ದೀನಿ. ಸೊ ಸೌತೆಕಾಯಿ, ಈರುಳ್ಳಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ನೀನು ಹದ ನೋಡಿ ಹಾಕ್ಕೊಳ್ಳಿ, ಒಂದು ಬಟ್ಲು ಅಂದ್ಕೊಳ್ಳಿ. ಹಾಗೆ ಹಾಕ್ತಾಯಿದ್ದೀನಿ ಗೋಧಿ ಹಿಟ್ಟು. ನನ್ನ ಗೋಧಿ ಹಿಟ್ಟು ಇದರಲ್ಲಿ ಗ್ಲೂಟನ್ ಇರುತ್ತಲ್ವ, ನನಗೆ ಯಾರೋ ಹೇಳಿದರು ಗ್ಲೂಟನ್ನಿಗೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿದ್ರೆ ಅದು ಸ್ವಲ್ಪ ಒಳ್ಳೆಯದಂತೆ, ಅವಾಯ್ಡ್ ಆಗುತ್ತಂತೆ, ಹೊಟ್ಟೆ ನೋವು ಬರೋದೇ ಇಲ್ಲ, ಆಗಲ್ವಂತೆ. ಅದಕ್ಕೆ ನಾನು ಸ್ವಲ್ಪ ರಾಗಿ ಹಿಟ್ಟು ಹಾಕ್ತೀನಿ ಯಾವಾಗಲೂ ಅಷ್ಟೇ. ಆಮೇಲೆ ರುಚಿನೂ ಎನ್ಹ್ಯಾನ್ಸ್ ಆಗುತ್ತಪ್ಪ, ರುಚಿನೂ ಎನ್ಹ್ಯಾನ್ಸ್ ಆಗುತ್ತೆ. ಅದಕ್ಕೆ ನಾನು ರಾಗಿ ಹಿಟ್ಟು ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿ ಅಲ್ಲ. ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಉಪ್ಪು, ಜೀರಿಗೆ. ನೋಡಿ, ಇದೆಲ್ಲ ಫಸ್ಟು ಸ್ಪೂನಲ್ಲಿ ಕಲಿಸ್ಕೊಂಬಿಡೋಣ ನೀಟಾಗಿ. ಸೊ ಅದು ಯಾಕಂದರೆ ಸೌತೆಕಾಯಲ್ಲಿ ನೀರಿರುತ್ತೆ, ಈರುಳ್ಳಿ ನೀರು ಇರುತ್ತೆ. ಉಪ್ಪು ಹಾಕ್ತಿದ್ದೀನಲ್ಲ, ನೀಟಾಗಿ ಕಲಿಸ್ಕೊಂಬಿಟ್ಟು ಮಾಮೂಲಿ ತಣ್ಣೀರೇ ಹಾಕ್ಕೊಂಬಿಟ್ಟು ನೋಡಿ ನೀರು ತರಕ್ಕೆ ಹೋಗಿದ್ದೀನಿ. ನಾನೇನು ಅದೇ ಅಡುಗೆ ಸ್ಟೌವಲ್ಲಿ ರೆಡಿ ಮಾಡಿ ಇಟ್ಕೋತಾರಲ್ಲ ಆ ಥರ ಏನೂ ರೆಡಿ ಮಾಡಿ ಇಟ್ಕೊಂಡಿಲ್ಲ. ಮಾಮೂಲಿ ಹೇಗೆ ಮಾಡ್ತಿದ್ದೀನೋ ಹಾಗೆ ಮಾತ್ರ ಶೇರ್ ಮಾಡ್ತೀನಿ ನಾನು. ಸೊ ಇವಾಗ ನಾನು ನೀರು ತುಂಬ್ಕೊಂಬರ್ತಾಯಿದ್ದೀನಿ. ನೋಡಿ, ನಮ್ಮದು ವಾಟರ್ ಫಿಲ್ಟರ್ದು ನೀರಿನ ಸೌಂಡೆಲ್ಲ ಆಗ್ತಾಯಿದೆ. ಸೊ ಈಗ ನೀಟಾಗಿ ಕೈಯಲ್ಲೇ ಕಲಿಸ್ಕೊಳ್ಳೋಣ. ನೀಟಾಗಿ ಕೈ ವಾಶ್ ಮಾಡ್ಕೊಂಡಿದ್ದೀನಿ. ನಾನು ನೀಟಾಗಿ ಕೈಯಲ್ಲೇ ಕಲಿಸಿದ್ರೆ ಒಳ್ಳೆಯದಂತೆ, ರುಚಿನೂ ಹೆಚ್ಚಾಗುತ್ತೆ. ಆಮೇಲೆ ನಮ್ಮಲ್ಲಿ ನಮ್ಮ ಕೈಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತಂತೆ, ಅದು ಸೇರುತ್ತಂತೆ ಆ್ಯಕ್ಚುಲಿ. ಸೊ ಇದು ಈರುಳ್ಳಿದು ಏನಾದರೂ ಇದು ಇದ್ದರೆ ಅದನ್ನೆಲ್ಲ ಹೊಡ್ಕೊಳ್ತಾ ಇದ್ದೀನಿ ನೀಟಾಗಿ. ಆಮೇಲೆ ಹಿಟ್ಟಿಂದ ಏನಾದರೂ ಗಂಟಾಗಬಾರ್ದು ಅಂತ ನೀಟಾಗಿ ಹಿಂಗೆ ಮಾಡಿ ಮಾಡಿ ಕಲಿಸ್ತಾ ಇದ್ದೀನಿ. ನೀಟಾಗಿ ಈ ಥರ ಎಲ್ಲ ಗಂಟಿದೆಯಾ ಅಂತ ನೋಡಿ ಎಲ್ಲ ನೀಟಾಗಿ ಕಲಿಸ್ದೆ ಸ್ಪೂನಲ್ಲಿ. ಆಮೇಲೆ ವಿಸ್ಕರಲ್ಲೂ ಮಾಡ್ಬೋದು, ಎಲ್ಲ ಮಾಡಿದರೆ ಒಳ್ಳೆಯದು. ನೀಟಾಗಿ ಕಲಿಸ್ತೇನೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲ ಅದೆಲ್ಲ ನೀಟಾಗಿ ಮಾಡ್ಕೊಂಡು ಸೊ ಅದಕ್ಕೆ ನೀಟಾಗಿ ಎಲ್ಲ ಮಿಕ್ಸ್ ಆಗಲಿ. ಆಯಿತಾ? ಸೊ ಎಲ್ಲ ಕಲಿತಾಯಿದ್ವಿ. ಈಗ ನೋಡಿಕೊಂಡು ಕನ್ಸಿಸ್ಟೆನ್ಸಿ, ದೋಸೆ ಹಿಟ್ಟಿನ ಮಾಮೂಲಿ ದೋಸೆ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ. ಆಮೇಲೆ ಏನು ಮಾಡಿ ಪಾಸ್ ಮಾಡಿದ್ದೆ ನಾನು ಹೆಂಚೆಲ್ಲ ಇಡಬೇಕಂತ, ಅದು ನೋಡಿದರೆ ಅವನೇ ಮಾಡಿಲ್ಲ. ಸೊ ಈಗ ಮಾಮೂಲಿ ದೋಸೆ ಮಾಡಿದ್ದರಿಂದ ಹೊರಟೋಗಿದೆ ವಿಡಿಯೋ. ಮತ್ತು ನಾನು ದೋಸೆ ಮಾಡಿದೆ, ಹೆಂಚು ಮೇಲೆ ಎಣ್ಣೆ ಹಾಕ್ಬಿಟ್ಟು ಮಾಮೂಲಿ ದೋಸೆ ಹಾಕಿಬಿಟ್ಟು ಹೆಚ್ಚು ಬೇಯಿಸ್ಕೊಂಡ್ರೆ ಬರುತ್ತೆ, ಬರುತ್ತೆ. ಆಮೇಲೆ ನೀಟಾಗಿ ಇರುತ್ತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು, ರುಚಿಯಾಗಿತ್ತು. ನಾನು ಸಾಂಬಾರು ಜೊತೆ ತಿಂದೆ. ಸೊ ಹೇಗೆ